ಆ ಗಳಿಗೆ ಹೇಗಿತ್ತೋ ಏನೋ. ಆ ಮಹಾಪುರುಷನು ಹುಟ್ಟಿದ ಕೂಡ್ಲೆ ಇಡೀ ಊರಿಗೆ ಊರೇ ಬೀದಿ ಬೀದಿಗಳಲ್ಲಿ ರಂಗೋಲಿ ಹಾಕಿ ಎಲ್ಲರ ಮನೆಯಲ್ಲಿ ದೀಪ ಹಚ್ಚಿ ಅಭೂತಪೂರ್ವ ಸಂಭ್ರಮವನ್ನು ಆಚರಿಸಿದ್ರು. ಕೇವಲ 6 ವರ್ಷದ ಚಿಕ್ಕ ಪ್ರಾಯದಲ್ಲಿ ಅಂತಹ ಕಠೋರ ರಾಕ್ಷಸಿ ಭಯಂಕರ ಹೆಣ್ಣನ್ನ ಎದುರಿಸಿ ಕೊಂದು ಹಾಕಿಬಿಟ್ಟ. ತಾನು ಮಾಡಿದ ತಪ್ಪಿನಿಂದ ಶಾಪಗ್ರಸ್ತಿಯಾಗಿ ಆತನ ಪಾದಸ್ಪರ್ಶಕ್ಕೆ ಕಲ್ಲು ಕೂಡ ಸ್ತ್ರೀರೂಪ ಪಡೆಯಿತು ಎಂದರೆ ಅದೊಂದು ಪರಮಶಕ್ತಿಯೇ ಸರಿ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾನೆಯು ಇಂಥವಳೇ ನನ್ನ ಪತ್ನಿಯಾಗಬೇಕು ಎಂದು ಹಠ ತೊಟ್ಟು ಎಂತೆಂತಹ ಮಹಾರಾಜರಿಂದಲೂ ಎತ್ತಲು ಸಾಧ್ಯವಾಗದಿದ್ದ ಮಹಾಶಿವ ಧನುಸ್ಸನ್ನ ಕೇವಲ ಎತ್ತಿದ್ದಲ್ಲದೆ ಬಲವಾಗಿ ಬರೆದಾಗ ಆ ಧನುಸ್ಸು 2 ತುಂಡಾಗಿ ಹೋಯಿತು. ಆ ಪರಾಕ್ರಮ ಇಡೀ ಜಗತ್ತನ್ನೇ ಬೆರಗುಗೊಳಿಸಿತು. ಇದಲ್ಲವೇ ಅತೀತ ಶಕ್ತಿ ತನ್ನ ಪತ್ನಿಯನ್ನ ಅಧರ್ಮದಿಂದ ಹೊತ್ತೊಯ್ದ ರಾಕ್ಷಸಾಧಿಪತಿಯನ್ನ ಧರ್ಮ ಯುದ್ಧದಲ್ಲಿ ಎದುರಿಸಿ ಸಂಹಾರ ಮಾಡಿದ. ಈ ಮೂಲಕ ಹೆಣ್ಣಿನ ಘನತೆ ಮತ್ತು ಧರ್ಮದ ಸತ್ಯವನ್ನ ಎತ್ತಿ ಹಿಡಿದ ಪುರುಷೋತ್ತಮ ಅಂತ. ಇದರಲ್ಲಿ ಈ ಕಥೆಯಲ್ಲಿ ಹೆಸರು ಮುಖ್ಯ ಆಗತ್ತಾ? ಹೆಸರಲ್ಲಿ ಏನಿರುತ್ತೆ ಗುರುಗಳೇ? ನೀನೀಗ ಕಥೆಯನ್ನ ಎಳೆಯಾಗಿ ಸೊಗಸಾಗಿ ವಿವರಿಸಿದೆ ಅಲ್ವಾ? ಅದರ ಬದಲು ಈ ಕಥಾನಾಯಕ ಆ ಮಹಾನುಭಾವನ ಹೆಸರನ್ನ ಒಮ್ಮೆ ಉಚ್ಚರಿಸಿದ್ದಿದ್ರೆ ಇಡೀ ಕಥೆ ನಮಗೆಲ್ಲ ಗೊತ್ತಾಗ್ತಾ ಇತ್ತು. ಅದೆಷ್ಟೋ ದೊಡ್ಡ ಶಕ್ತಿ ಅಡಗಿದೆ ಆ ಹೆಸರಿನಲ್ಲಿ. ಅದುವೇ ಹೆಸರಿಗಿರುವ ನಿಜವಾದ ಶಕ್ತಿ ಮತ್ತು ಮಹತ್ವ. ಭವ್ಯ ಭಾರತದ ಮಣ್ಣಿನಲ್ಲಿ ಹುಟ್ಟಲು ಪೂರ್ವಾಜಿತ ಪುಣ್ಯ ಮಾಡಿರಬೇಕು. ಯಾಕೆಂದರೆ ರಾಮ ನಡೆಯಿಟ್ಟ ನೆಲ, ಭೀಮನು ಉಸಿರಿದ ಗಾಳಿ, ಆಕಾಶದಿಂದ ಭಗೀರಥನು ತಂದ ಗಂಗೆ ಹರಿಯುವ ದೇಶ, ಚಂದ್ರನಿಗೆ ಜನ್ಮ ಕೊಟ್ಟ ಸಮುದ್ರ, ಇಂತಹ ಮಹಾಪುರಾತನರು ಉದಿಸಿ ಬೆಳೆದು ಬಂದ ಪುಣ್ಯ ನೆಲ ಇದು. ಪೂರ್ವಾಜಿತ ಪುಣ್ಯದಿಂದ ಈ ಪುಣ್ಯ ಕರ್ಮ ಭೂಮಿಯಲ್ಲಿ ಹುಟ್ಟಿ ಜನ್ಮದ ಸಾರ್ಥಕತೆಯನ್ನು ಪಡೆಯಲು ಮನುಮುನಿಗಳು 16 ಸಂಸ್ಕಾರಗಳನ್ನು ಸಾರಿ ಉಪದೇಶಿಸಿದ್ದಾರೆ. ಅದರಲ್ಲಿ ಈ ಲೋಕದ ಬೆಳಕನ್ನು ಕಂಡ ಶಿಶುವಿಗೆ ನೀಡುವ 5ನೆಯ ಸಂಸ್ಕಾರ ನಾಮಕರಣ. ದೇವರು, ಗುರು ಹಿರಿಯರು, ನೆಂಟರಿಷ್ಟರ ಸಮಾಕ್ಷದಲ್ಲಿ ತಂದೆ ಮಗುವಿನ ಕಿವಿಯಲ್ಲಿ 3 ಬಾರಿ ಹೇಳುವ ದಿವ್ಯ ನಾಮವೇ ನಾಮಕರಣ. ಆ ನಾಮ ಉಚ್ಚರಿಸಲು ಕೇಳಲು ಆಪ್ಯಾಯಮಾನವಾಗಿದ್ದು ಆ ಹೆಸರಿನ ಉಚ್ಚಾರವು ಸತ್ ಚಿತ್ ಆನಂದ ಸ್ವರೂಪನಾದ ಜಗತ್ತನ್ನು ನಡೆಸುವ ದಿವ್ಯ ಭವ್ಯ ಮಹಾಶಕ್ತಿಯ ಅನುಸಂಧಾನಕ್ಕೆ ನಾಂದಿಯಾಗಬೇಕು. ತನ್ಮೂಲಕ ನಮ್ಮ ನಾಲಿಗೆಯು ಭಗವಂತನ ನಾಮವನ್ನು ಉಚ್ಚರಿಸಿ ಸಾರ್ಥಕ ಭಾವವನ್ನು ಕಾಣುವುದರ ಮೂಲಕ ಈ ನೆಲದಲ್ಲಿ ಹುಟ್ಟಿ ಬೆಳೆದು ತನ್ನ ವ್ಯಕ್ತಿತ್ವವನ್ನು ಬೆಳಗುವ ಮಹಾಶಕ್ತಿಯಾಗಲಿ ಎಂದು ನಾಮ ಉಚ್ಚರಿಸುವ ಎಲ್ಲರ ಪ್ರಾರ್ಥನೆ ಈ ಶಿಶುವಿಗೆ ವಜ್ರ ರಕ್ಷೆಯಾಗುತ್ತದೆ. ಗುರುಗಳೇ, ಹಾಗಾದ್ರೆ ಈ ಶಾಸ್ತ್ರ ಮಾಡ್ತಾರಲ್ಲ, ಆ ಮಗುವಿಗೆ ದೇವರ ಆಶೀರ್ವಾದ ನಿಜಕ್ಕೂ ಇರುತ್ತಾ? ಎಲ್ಲಾ ಶಾಸ್ತ್ರಗಳಿಗೂ ಮೂಲ ಆ ಭಗವಂತನೇ. ಎಲ್ಲಾ ಶಾಸ್ತ್ರಗಳು ಹುಟ್ಟುಕೊಂಡಿದ್ದು ಅವನ ಪ್ರೇರೇಪಣೆಯಿಂದಲೇ. ಯಾರು ಈ ಶಾಸ್ತ್ರವನ್ನ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಮಾಡುತ್ತಾರೋ ಅಂಥವರ ಮಕ್ಕಳಿಗೆ ಪರಮಾತ್ಮನ ಅನುಗ್ರಹ ದೊರೆಯುವುದು ಪದಶಃ ಸತ್ಯ.